ಶೋಧದ ಮಧ್ಯೆನೇ ಪ್ರತಿ ಸ್ಪಾಟ್ನ ಕಂಪ್ಲೀಟ್ ವರದಿ ಸಿದ್ಧವಾಗ್ತಾ ಇದೆ. ಅಂದರೆ SIT ಸಲ್ಲಿಸಬೇಕಾಗತ್ತೆ. ಅದನ್ನು ನೀವು ಪಾಯಿಂಟ್ ನಂಬರ್ 1 ಅಂತ ಮಾರ್ಕ್ ಮಾಡಿದ್ರಲ್ಲಪ್ಪ, ಅಲ್ಲಿ ಏನು ಮಾಡಿದ್ರಿ, ಎಷ್ಟು ಅಡಿ ಆಳ ಆಗಿದ್ರಿ, ನೀವು ಎಷ್ಟು ಅಡಿ ಅಗಲವಾಗಿ ನೀವು ಅದನ್ನು ಅಗದಿದ್ದೀರಿ. ಸೊ ಈ ಥರ ಅಗೆದ ಕಾರ್ಯದಲ್ಲಿ ಶೋಧ ಕಾರ್ಯಾಚರಣೆ ವೇಳೆಯಲ್ಲಿ ನಿಮ್ಮ ಕಣ್ಣಿಗೆ ಕಂಡದ್ದೇನು, ಗಮನಿಸಿದ್ದೇನು, ಯಾರ ಸಮಕ್ಷಮದಲ್ಲಿ ಏನೇನು ಮಾಡಿದ್ರಿ, ದೂರದಾರ ಕನ್ವಿನ್ಸ್ ಆದ ಒಂದು ವಿಚಾರಕ್ಕೆ, ನಿಮ್ಮ ಈ ಒಂದು ತನಿಖೆ ಕಾರ್ಯಕ್ಕೆ ದೂರದಾರ ಕನ್ವಿನ್ಸ್ ಆಗಿದ್ದಾನಾ, ಎಲ್ಲವನ್ನು ಕೇಳ್ತಾರಲ್ಲ. ಆ ಪ್ರತಿ ಗುಂಡಿ ಅಗೆದಾಗಲೂ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಸಹಿತವಾದಂಥ ಒಂದು ರಿಪೋರ್ಟ್ ಇಲ್ಲಿ ರೆಡಿ ಆಗ್ತಾ ಇದೆ. ದೂರುದಾರ ಸೂಚಿಸಿ ಅಗೆದ ಜಾಗಗಳ ವರದಿ ಸಿದ್ಧವಾಗುತ್ತೆ. ವಿಡಿಯೋ ರೆಕಾರ್ಡ್ ಕೂಡ ಆಗಿರುತ್ತೆ ಅಲ್ಲಿ. ನಾಳೆ ದಿನ ಅಕಸ್ಮಾತ್ ದೂರುದಾರ ಇಲ್ಲ ನಾನು ಈ ಥರದ್ದು ಹೇಳಲಿಲ್ಲ, ನಾನು ಒಪ್ಕೊಂಡೇ ಇರಲಿಲ್ಲ, ಇಲ್ಲ ಅಗಿರಿ ಅಂತ ನಾನು ತೋರಿಸಲೇ ಇಲ್ಲ, ಅವರು ಬೇಕಾದ ಕಡೆ ಅಗೆದುಬಿಟ್ರು, ಕೊನೆಗೆ ಅದನ್ನು ನಾನು ಹೇಳಿದ ಜಾಗ ಅಂತ ಅವ್ರು ತೋರಿಸ್ಬಿಟ್ರು, ಹೇಳಬಹುದು. ಅದಕ್ಕೆ ಅವಕಾಶ ಅಲ್ಲಿರಲ್ಲ. ಯಾಕಂದರೆ ಅಲ್ಲೊಬ್ಬರು AC ಇರ್ತಾರೆ, ಅಷ್ಟೆಲ್ಲ ವರ್ಗೀಸಿರ್ತಾರಲ್ಲಿ, ಕಡೆ ಸಾಕಷ್ಟು SIT ಅಧಿಕಾರಿಗಳಿರ್ತಾರೆ, ಅಲ್ಲಿ ಒಂದಷ್ಟು ಸಮಕ್ಷಮದಲ್ಲಿ ಹಾಜರು ಮಾಡಬೇಕಾದ ಒಂದಷ್ಟು ಜನ ಅಲ್ಲಿ ಆಫೀಸರ್ಸ್ ಬೇಕಾಗತ್ತೆ, ಅಲ್ಲಿ ಜನ ಇರ್ತಾರೆ, ಸಾಕ್ಷಿ ಇರ್ತಾರಲ್ಲಿ, ಜೊತೆಗೆ ವಿಡಿಯೋಗ್ರಾಫ್. ಇಷ್ಟು ಇದ್ದಾಗ ಆ ಥರ ಉಲ್ಟಾ ಹೊಡೆಯೋಕ್ಕಾಗಲ್ಲ. ಸೊ ಈ ಕಾರಣದಿಂದಾಗಿ ಆ ಎಲ್ಲ ವರದಿಯನ್ನು ಕೂಡ ಪಾಯಿಂಟ್ ಬೈ ಪಾಯಿಂಟ್ ರೆಡಿ ಮಾಡಿಟ್ಕೊಂಡಿದ್ದಾರೆ. ಕೋರ್ಟ್ನ ಮುಂದೆ ದಾಖಲೆಯನ್ನು ಹಾಜರುಪಡಿಸಬೇಕು ಅಂತ ಹೇಳಿ ವರದಿಗಳ ತಯಾರಿ ನಡೀತಾ ಇದೆ. ಸ್ಪಾಟ್ 1 ರಿಂದ 16ರವರೆಗಿನ ಅಗೆತ ಪ್ರಕ್ರಿಯೆಗಳ ವರದಿ ಇದು. ಎಷ್ಟಡಿ ಆಳ, ಅಗಲ, ಸುತ್ತಮುತ್ತಲಿನ ಭೌಗೋಳಿಕ ಪರಿಸ್ಥಿತಿ ಎಲ್ಲವೂ ಕೂಡ ಈ ವರದಿಯಲ್ಲಿರುತ್ತೆ. ಸರ್ಕಾರಕ್ಕೂ SIT ಮುಖ್ಯಸ್ಥರಿಂದ ಮಧ್ಯಂತರ ವರದಿ ಸಲ್ಲಿಸುವಂಥ ಸಾಧ್ಯತೆ ಇದೆ. ಇಂಟಿರಮ್ ರಿಪೋರ್ಟ್ ಅಂತಾರೆ ಇದನ್ನು. ಕಂಪ್ಲೀಟ್ ರಿಪೋರ್ಟ್ ಅಲ್ಲ ಇದು, ಪೂರ್ಣಕಾಲದ ವರದಿ ಅಲ್ಲ ಇದು, ಮಧ್ಯಂತರ ವರದಿ ಅಂಥೇಳಿ. ಅವಶೇಷ ಸಿಗದ ಹಾಗೂ ಅವಶೇಷ ಸಿಕ್ಕ ಎಲ್ಲ ಸ್ಥಳಗಳ ಬಗ್ಗೆ ಕೂಡ ರಿಪೋರ್ಟಲ್ಲಿರುತ್ತೆ. ದೂರುದಾರ ಹೇಳಿದಂತೆ ಅಗೆದು ಆತನ ಒಪ್ಪಿಗೆ ಪಡೆದೇ ಮತ್ತೆ ಗುಂಡಿ ಮುಚ್ಚಿದ್ದೀವಿ ನಾವು ಎನ್ನುವುದರ ಬಗ್ಗೆ ಕೂಡ ಅಲ್ಲಿ ಉಲ್ಲೇಖ ಇರುತ್ತೆ. ನೇತ್ರಾವತಿ ತೀರದಲ್ಲಿ ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ಅವರನ್ನು ಗೃಹ ಸಚಿವ ಪರಮೇಶ್ವರ್ ಅವರು ಭೇಟಿಯಾಗಿದ್ದಾರೆ. ಅಧಿಕಾರಿಗಳು ಕೊಟ್ಟಂಥ ಮಾಹಿತಿಯ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ವಿವರಿಸಿದ್ದಾರೆ ಪರಮೇಶ್ವರ್ ಅವರು. ಇದಕ್ಕಿಂತ ಮುಂಚೆ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದು SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಪರಮೇಶ್ವರ್ಗೆ ಕೊಟ್ಟಂಥ ಮಾಹಿತಿಯನ್ನು ಅವರು ಸಿದ್ದರಾಮಯ್ಯ ಅವರಿಗೆ ತಲುಪಿಸಿದ್ದಾರೆ. ಅದನ್ನು ಅಧಿಕಾರಿಗಳ ಮಾಹಿತಿಯ ಬಗ್ಗೆ CM ಬಳಿಯಲ್ಲಿ ಡಾಕ್ಟರ್ G ಪರಮೇಶ್ವರ್ ಅವರು ಸಾಕಷ್ಟು ಚರ್ಚೆ ನಡೆಸಿದ್ದಾರೆ.